ಈ ಬಾರಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ವಿರುದ್ಧವಾಗಿ ರೆಬಲ್ ನಾಯಕ ಯತ್ನಾಳ್ ಕಿಡಿಕಾರಿದ್ದಾರೆ. ನನಗೆ ನೋಟಿಸ್ ಬಂದಿದೆ ಅಂತ ಹೇಳಕ್ಕೆ ವಿಜೇಂದ್ರ ಯಾರಿ ವಿಜೇಂದ್ರ ಅಂತ ಯತ್ನಾಳ್ರ ಪ್ರಶ್ನೆ. ನನಗೆ ನೋಟಿಸ್ ಬಂತು ಅಂತ ಹೇಳಕ್ಕೆ ಅವನಿಗೆ ಹೆಂಗೆ ಗೊತ್ತು? ನೇರವಾಗಿ ಏಕವಚನದಲ್ಲಿಯೇ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ವಿರುದ್ಧವಾಗಿ ಯತ್ನಾಳ್ರು ಕಿಡಿಕಾರಿದ್ದಾರೆ. ಮಾತೆತ್ತಿದ್ರೆ ನನಗೆ ನೋಟಿಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅವನಿಗೆ ಹೆಂಗೆ ಗೊತ್ತು ಇದೆಲ್ಲ? ಹಾಗಿದ್ರೆ ಅವನೇ ತಾನೇ ಈ ನೋಟಿಸ್ ಹಿಂದಿರ್ತಕ್ಕಂಥ ಶಕ್ತಿ? ಈ ನೋಟಿಸ್ ಹಿಂದೆ ಅವನಿದ್ದಾನ? ಅವನೇ ತಾನೇ ಅವಾಗವಾಗ ನೋಟಿಸ್ ಬಂದಿದೆ ಅಂತ ಹೇಳ್ತಾ ಇದ್ದಾನಲ್ಲ, ಇವನು ಯಾರು? ಈ ನೋಟಿಸ್ಗಳ ಹಿಂದೆ ಇರೋದೇ ಅವನೇ ತಾನೇ ಇದರ ಹಿಂದಿನ ಶಕ್ತಿ. 2 ಬಾರಿ ಫೇಕ್ ನೋಟಿಸನ್ನು, ಅಂದರೆ ಯಾರು ನೋಟಿಸನ್ನೇ ಕೊಟ್ಟಿರಲಿಲ್ಲ, ಫೇಕ್ ನೋಟಿಸ್ ತಯಾರು ಮಾಡಿಸಿ ರಿಲೀಸ್ ಮಾಡಿಸಿದ್ದೇ ಅವನು. ಏಕವಚನದಲ್ಲಿ ಮಾತಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ.ವೈ. ವಿಜೇಂದ್ರ ವಿರುದ್ಧವಾಗಿ. ಇವಾಗಿನ ನೋಟಿಸ್ ಇದೆಯಲ್ಲಪ್ಪ, ಇದ್ರ ಬಗ್ಗೆ ನಾನೇನು ಮಾತಾಡಲ್ಲ, ಆದರೆ 2 ಬಾರಿ ನೋಟಿಸ್ ಬಂದಿತ್ತಲ್ಲ, ಅದು ಫೇಕ್ ನೋಟಿಸ್. ಅದರ ಹಿಂದೆ ಇದ್ದದ್ದೇ ಇದೇ ವಿಜೇಂದ್ರ. ಇವತ್ತು ಸಭೆ ಸೇರ್ತಾ ಇದ್ದೀವಿ ನಾವು, ಮುಂದಿನ ನಡೆ ಏನು ನಮ್ಮದು ಅಂಥೇಳಿ ನಾವು ತೀರ್ಮಾನ ಮಾಡ್ತೀವಿ. ವಿಜೇಂದ್ರ ವಿರುದ್ಧವಾಗಿ ಏಕವಚನದಲ್ಲಿಯೇ ವಾಗ್ದಾಳಿ ಮಾಡಿದ್ದಾರೆ ಶಾಸಕ ಯತ್ನಾಳ್ ಅವರು. ಅಂದರೆ ಇವತ್ತು ಯಾರು ರಾಜ್ಯಾಧ್ಯಕ್ಷರಾಗಬೇಕು, ಇನ್ನೊಂದೇನು ಕಥೆ, ಮತ್ತೊಂದೇನು ಕಥೆ, ನೋಟಿಸ್ ಏನು ಕಥೆ, ಇದ್ರ ಬಗ್ಗೆ ಇವಾಗ ಸಭೆ ಮಾಡ್ತೀವಿ. ಈಗಿನ ನೋಟಿಸ್ಗೆ ಸಂಬಂಧಪಟ್ಟಂತೆ ಇವಾಗ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಹಿಂದೆ ಬಂದಿತ್ತಲ್ಲ 2 ಫೇಕ್ ನೋಟಿಸ್ಗಳು, ಅದನ್ನು ರಿಲೀಸ್ ಮಾಡಿಸಿದ್ದೆ ವಿಜೇಂದ್ರ ಅಂಥೇಳಿ ಯತ್ನಾಳ್ರು ಗುಡುಗಿದ್ದಾರೆ. ಕೊಟ್ಟಿದ್ದಾರೆ, ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ವಿಜೇಂದ್ರ ಯಾರ್ರಿ? ನಾವು ನೋಟಿಸ್ ಕೊಟ್ಟಾರ, ಉತ್ತರ ಕೊಟ್ಟಾರ, ಇವನಿಗೆ ಹೆಂಗೆ ಗೊತ್ತಾಯ್ತು? ಇವ ಏನು ಮ್ಯಾನೇಜ್ ಮಾಡ್ಲಕತ್ತಾನ? ಹಿಂದೊಂದು ನಕಲಿ ನೋಟಿಸ್ ಬಂದಿತ್ತು ನನಗೆ. ಬಿಜೆಪಿ ಲೆಟರ್ ಪ್ಯಾಡೇ ಬೇರೆ ಇತ್ತು, ಅದಕ್ಕೆ ಕ್ಯಾರೇ ಇರಲಿಲ್ಲ. ನಾವು ಇಂಥವೆಲ್ಲ ನಕಲಿ ನಾಟಕಗಳು, ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡಿಸ್ಲಕತ್ತಾನ ವಿಜೇಂದ್ರ. ಅವ್ನು ಕೆಲವೊಂದು ಮೀಡಿಯಾದವ್ರು ಸಪೋರ್ಟ್ ಇರ್ಬೋದು, ಯಾಕಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು. ನಾವು ಕೊಡೋ ರಾಜಕಾರಣಿ ಅವ್ರಂಗೆ ಕರ್ನಾಟಕ ನೋಡಿ, ನಾ ಏನಾರು ಹೇಳಿನ ನಿಮಗೆ ಹೇಳ್ರಿ ನೋಡೋಣ. ನೋಟಿಸ್ಗೆ ಉತ್ತರ ಕೊಡೋದಲ್ಲ, ಏನಾರು ಎಲ್ಲರೂ ಹೇಳಿನ ನಿಮ್ಮಲ್ಲಿ ಏನೋ ದಾಖಲೆ ಇದಾವ, ಮತ್ತೆ ನೀವು ಯಾಕೆ ಹೊಡಿತಾ ಇದ್ದೀರಿ? 1 ವಾರದಿಂದ ಹೊಡಿತಾ ಇದ್ದೀರಿ. ಹಾಂ, ಸುಮ್ಮನೆ ಹೊಡಿದ? ನಿಮಗೂ ವಿಜೇಂದ್ರ ಬೇಕಾಗಿತ್ತಲ್ಲ? ಅದನ್ನ ಏನು ಹೇಳೋದಲ್ಲ. ಯಾವ ನೋಟಿಸ್ ನಿಮ್ಗೆ ಶೋಕಾಸ್ ನೋಟಿಸ್ ಕೊಟ್ಟಲ್ಲ. ವಿಜೇಂದ್ರ ಹೇಳಿದ್ದಾರೆ ಸರ್, ನೋಟಿಸ್